ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ಇವತ್ತು ಕೂಡ ನಮಗೆ ಬೂತಾಯಿ ತಂದಿದ್ದಾರೆ ಪದಾರ್ಥಕ್ಕೆ. ನೋಡಿ, ಇದೊಂದು ಮಗ್ಗು ನೋಡಿ ಎಷ್ಟು ಒಳ್ಳೆಯದುಂಟು. ಇದು ಎಂಥ, ಇದು ತರಕಾರಿ ತೊಳಿಲಿಕ್ಕೆ, ಇನ್ನು ಅಕ್ಕಿ ತೊಳೆದು ಗಂಜಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಅದರಿಂದ ಏನು ಹೊರಗೆ ಬೀಳುವುದಿಲ್ಲ, ನೀರು ಮಾತ್ರ ಹೊರಗೆ ಬೀಳ್ತದೆ. ನೋಡಿ ನಾನು ಇದರಲ್ಲಿ ಅಕ್ಕಿ ತೊಳೆಯೋದು, ಒಂದು ಸೇರು ಅಕ್ಕಿ ಸರಿ ಹಿಡ್ತದೆ. ಇದರಲ್ಲಿ ಕುಕ್ಕರಲ್ಲಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ತೊಳೆಯುವಾಗ ಇದು ಒಂದು ಅಕ್ಕಿ ಕೂಡ ಹೊರಗೆ ಬೀಳುವುದಿಲ್ಲ. ವೀಕ್ಷಕರೇ, ನನಗೆ ಇದು ನನ್ನ ಅಳಿಯ ತಂದು ಕೊಟ್ಟದ್ದು, ದುಬೈಯಿಂದ ಹುಡುಕಿ ತಂದು ಕೊಟ್ಟಿದ್ದಾರೆ. ನೋಡಿ, ಇವತ್ತು ನಮಗೆ ಬ್ರೇಕ್ಫಾಸ್ಟ್ ತಿಂಡಿ ದೋಸೆ, ಇದು ಗೋಧಿ ದೋಸೆ. ಇದು ಕೆಲಸದವರಿಗೆ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಕೆಲಸಕ್ಕೆ ಜನ ಇದ್ದಾರೆ. ನಮ್ಮ ತೋಟದ ಹುಲ್ಲಿಗೆ ಮದ್ದು ಬಿಡ್ತಾ ಇದ್ದಾರೆ. ತುಂಬ ಹುಲ್ಲು ಬೆಳೆದಿದೆ, ಎಂತ ಮಾಡೋದು, ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಇಬ್ಬರು ಇದ್ದಾರೆ ಅವರಿಗೆ. ಇದು ನೋಡಿ, ಇದು ನಾನು ಕೋಳಿಗಳಿಗೆ ಫುಡ್ ರೆಡಿ ಮಾಡ್ತಾ ಇದ್ದೇನೆ. ಈಗ 10 ಗಂಟೆ ಆಯಿತು. ಈಗ ಫುಡ್ ಹಾಕ್ತಾಯಿದ್ದೆ. ನಾನು ಸರಿ 10 ಗಂಟೆಗೆ ಕೋಳಿಗಳಿಗೆ ಫುಡ್ ಹಾಕೋದು. ನಾನು ಭತ್ತ ಮತ್ತು ಕೋಳಿ ಫುಡ್ ಸ್ವಲ್ಪ ಬೆರೆಸೋದು. ಅದು ಚೆಂದ ಮಾಡಿ ತಿಂತವೆ, ಒಳ್ಳೆಯದಾಗ್ತದೆ. ಅದಕ್ಕೆ ಬೇರೆ ಏನು ಹಾಕೋದಿಲ್ಲ. ಈಗ ನಾನು ಭತ್ತ ಮತ್ತು ಆ ಭತ್ತಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಕೋಳಿ ಫುಡ್ ಬೆರೆಸೋದು. ನೋಡಿ, ತಿನ್ನಲಿಕ್ಕೆ ಹಾಕಿದ್ದೇನೆ, ತಿಂದಾಗಿದೆ. ನೋಡಿ ಅದು ಹೇಗೆ ಮಾಡ್ತೇವೆ ನೋಡಿ. ಎಷ್ಟು ಕಚ್ಚಿಕೊಳ್ತವೆ. ಎಷ್ಟು ದೂರದಲ್ಲಿ ಹಾಕಿದರೂ ನಾನು ಅಲ್ಲಲ್ಲಿ ಹಾಕೋದು, ಇಲ್ಲದ್ರೆ ಕಚ್ಚಿಕೊಳ್ತವೆ ಒಂದಕ್ಕೊಂದು. ನೋಡಿ, ಇದೊಂದು ಬಿಳಿಯದ್ದು ಹುಂಜ, ಒಂದು ಕೆಂಪಿನ 3 ಹುಂಜ ಇದೆ. ಒಂದು ಕಟ್ಟಿಯಾಗಿದೆ ಹುಂಜ, ಅದು ಎಲ್ಲದಕ್ಕೆ ಕಚ್ಚುತ್ತದೆ, ಭಾರಿ ಜೋರು ಉಂಟದು. ಬಿಳಿ ಹುಂಜ ಅದು ಚಿಕ್ಕದು, ದೊಡ್ಡದಾಗ್ತದೆ. ಒಂದು ಹುಂಜ ಕೊಟ್ಟಿದೆ ನಮ್ಮ ಬಿಳಿ ಹುಂಜ, ಒಂದು 2,500ಕ್ಕೆ ಕೊಟ್ಟಿದ್ದೇನೆ. ನೋಡಿ ವೀಕ್ಷಕರೇ, ಇದು ಮೊಟ್ಟೆ ನೋಡಿ, ನಾನು ಕಾವಿಗೆ ಇಟ್ಟದ್ದು. ಅದರ ಕೋಳಿ ಇದು ಫುಡ್ ತಿನ್ನಲಿಕ್ಕೆ ಹೋಗಿದೆ. 8 ಮೊಟ್ಟೆ ಇಟ್ಟಿದೆ. ಅದು ಜಗಳ ಮಾಡಿ ಒಂದು ಏನೋ ಒಡೆದಾಕಿದೆ ನೋಡಿ, 7 ಇರೋದು. ಇದು ಮೊಟ್ಟೆ ನಾನೇ ಮೊಟ್ಟೆ ಕಾವಿಗೆ ಇಟ್ಟು ಮರಿ ಮಾಡಿಸೋದು. ನಾನೀಗ ಹಣ ಕೊಟ್ಟು ತರುವುದಿಲ್ಲ. ಹಣ ಕೊಟ್ಟು ತಂದರೆ ಅದಕ್ಕೆ ರೋಗ ಎಲ್ಲ ಇರ್ತದೆ. ರೋಗ ಒಂದಕ್ಕೆ ರೋಗ ಇದ್ದರೆ ಎಲ್ಲದಕ್ಕೆ ರೋಗ ಬಂದು ಸಾಯ್ತವೆ. ನಾನು ಅವತ್ತು ನನ್ನಲ್ಲಿ ಒಂದು 80 ಇತ್ತು. 80ರಲ್ಲಿ ಮತ್ತು ಉಳಿದ ನನಗೆ ಒಂದು 25 ರೋಗ ಬಂದು. ನೋಡಿ ನನ್ನ ಬೆಕ್ಕು ನೋಡಿ ಎಷ್ಟು ಚೆಂದ ಉಂಟು ನೋಡಿ. ಇದು ನಾನು ಪುಳಿ ಮುಂಚಿ ಮಾಡಲಿಕ್ಕೆ ನಿನ್ನೆ ಕೂಡ ಅದೇ ಪದಾರ್ಥ ಮಾಡಿದ್ದು. ನಾನು ಇವತ್ತು ಬೇರೆ ಮಾಡಿದ್ದು. ಅದು ಒಳ್ಳೆಯದಾಗ್ತದೆ, ಮಾತ್ರ ಒಳ್ಳೆ ಟೇಸ್ಟ್ ಆಗ್ತದೆ. ಬೂತಾಯಿ ತಂದಿದ್ದಾರೆ ನೋಡಿ. ಮಸಾಲೆ ಎಲ್ಲ ಹದ ಮಾಡಿ ಸ್ಟವ್ವಲ್ಲಿ ಇಟ್ಟಿದ್ದೇನೆ. ಇನ್ನು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಬೇಕು. ರುಚಿಯ ತಪ್ಪ ಉಪ್ಪು ಕೂಡ ಹಾಕ್ತೇನೆ. ಒಳ್ಳೆಯದಾಗ್ತದೆ ವೀಕ್ಷಕರೇ, ಒಳ್ಳೆ ಟೇಸ್ಟ್ ಬರ್ತದೆ. ಬಂಗುಡೆಗಿಂತಲೂ ಬೂತಾಯಿ ಫುಲಿ ಮುಂಚೆ ಒಳ್ಳೆಯದಾಗ್ತದೆ ನೋಡಿ. ಇದೊಂದು ಬಾಕ್ಸು ನನಗೆ ಮಗಳು ತಂದು ಕೊಟ್ಟದ್ದು. ಇದರೆಲ್ಲ ಪುಡಿ ಹಾಕಿ ಇಡಲಿಕ್ಕೆ ಆಗ್ತದೆ ನೋಡಿ. ಅರಸಿನ ಪುಡಿ, ಕರಿಮೆಣಸಿನ ಪುಡಿ, ಮತ್ತು ಇದು ಜೀರಿಗೆ ಪುಡಿ, ಮೆಂತ್ಯ ಪುಡಿ ಎಲ್ಲ ಇದರಲ್ಲಿ ನಾನೇ. ಅದೊಂದು ಕಾರ್ನ್ಫ್ಲವರ್ ನೋಡಿ, ಆ ಬಿಳಿಯದ್ದು ಪುಡಿ, ಅದೆಲ್ಲ ಒಂದರಲ್ಲಿ ಹಾಕಿದರೆ ನಮಗೆ ಒಳ್ಳೆಯದಾಗ್ತದೆ. ಈಗ ನಾನು ಮೀನು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ಒಂದು ದೊಡ್ಡದೊಂದು ಬೂತಾಯಿ ಉಂಟು. ಒಂದು 2 ಮಾತ್ರ ದೊಡ್ಡದಿರೋದು, ಮತ್ತು ಪೂರ ಚಿಕ್ಕದು. ನಿನ್ನೆ ಅದು ದೊಡ್ಡದಿತ್ತು, ಎಲ್ಲ ದೊಡ್ಡದಿತ್ತು. ಅದರೊಳಗೆ ಮೊಟ್ಟೆ ಕೂಡ ಉಂಟು ನೋಡಿ. ನಾನು ಹೀಗೆ ಕಟ್ ಮಾಡೋದು ಕೂತ್ಕೊಂಡು, ನನಗೆ ಒಳ್ಳೆಯದಾಗ್ತದೆ. ನನಗೆ ನಿಂತುಕೊಂಡು ಆಗೋದಿಲ್ಲ ವೀಕ್ಷಕರೇ, ಕಾಲೆಲ್ಲ ನೋವಾಗ್ತದೆ. ಆ ಕತ್ತರಲ್ಲಿ ಒಳ್ಳೆಯದಾಗ್ತದೆ ಕಟ್ ಮಾಡಲಿಕ್ಕೆ. ಒಳ್ಳೆಯದುಂಟು ತುಂಬ ಬೂತಾಯಿ, ಒಳ್ಳೆ ಟೇಸ್ಟ್ ಕೂಡ ಉಂಟು.
ನಾವಿದಕ್ಕೆ ಇದು ತೆಂಗಿನಕಾಯಿ ಎಲ್ಲ ಹಾಕುವುದಿಲ್ಲ, ನಾವು ಪುಳಿ ಮುಂಚಿಯೇ ಮಾಡೋದು ಬೂತಾಯಿಯದ್ದು. ಪುಳಿ ಮುಂಚಿ ಮಾಡಿದರೆ ಮಾತ್ರ ಒಳ್ಳೆಯದಾಗ್ತದೆ. ನೋಡಿ ಅದರ ಒಳಗೆ ನೋಡಿ ಅದರ ಮೊಟ್ಟೆ ನೋಡಿ, ನೋಡಿ ಅದು ಮೊಟ್ಟೆ ನೋಡಿ ಅದರದ್ದು. ಈ ಮೊಟ್ಟೆ ಪದಾರ್ಥಕ್ಕೆ ಹಾಕಿದರೆ ಒಳ್ಳೆ ರುಚಿ ಬರ್ತದೆ. ಈಗ ತುಂಬ ಮೊಟ್ಟೆ ಇದೆ ಮೀನಿನ ಹೊಟ್ಟೆಯ ಒಳಗೆ. ನೋಡಿ ನನಗೆ ಕ್ಲೀನ್ ಮಾಡಿ ಎಲ್ಲ ಆಯಿತು. ನೋಡಿ ಮೊಟ್ಟೆ ನೋಡಿ ಎಷ್ಟು ಇತ್ತು ನೋಡಿ. ಬೂತಾಯಿ ಮಾತ್ರ ಚಿಕ್ಕದು, ನಿನ್ನೆಯಿಂದ 1-2 ಮಾತ್ರ ದೊಡ್ಡದುಂಟು. ನೋಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಾನು. ಇನ್ನು ಪದಾರ್ಥ ಕುದೀತಾ ಇದೆ ನೋಡಿ, ಹೇಗೆ ಕುದೀತಾ ಇದೆ ನೋಡಿ. ಇದಕ್ಕೆ ಇದು ಮೀನನ್ನು ಹಾಕ್ತೇನೆ. ಇದು ಜಾಸ್ತಿ ಕುದಿದ್ರೆ ಅದು ಮೀನು ಅದೆಲ್ಲ ಜಾಸ್ತಿ ಬೆಂದರೆ ಅದರ ತುಂಡು ತುಂಡಾಗ್ತದೆ ಅದು. ನೋಡಿ ಮೊಟ್ಟೆ ಕೂಡ ಹಾಕಿದ್ದೇನೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ಕುದಿದ ನಂತರ ಅದು ಕುದಿಬೇಕು, ಕೆಳಗೆ ಇಳಿಸುವ ಮುಂಚೆ ಸ್ವಲ್ಪ ನಾನು ಮೆಂತ್ಯ ಪುಡಿ ಹಾಕ್ತೇನೆ. ಅದು ತುಂಬ ಪರಿಮಳ ಬರ್ತದೆ, ಇನ್ನು ತುಂಬ ರುಚಿ ಕೂಡ ಆಗ್ತದೆ. ವಿಷಯ ನೋಡಿ ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನು ತಿರುಗಿಸಿ ಇಟ್ಟರೆ ಮತ್ತೆ ಆಯಿತು ನೋಡಿ, ಇನ್ನು ಸ್ಟವ್ ನಿಲ್ಲಿಸುವುದು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.